ರಾಷ್ಟ್ರಕೂಟರು ಭಾರತದಲ್ಲಿ 6ನೇ ಶತಮಾನದ ನಂತರ ಬೆಳೆಯುತ್ತಿದ್ದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದು, ಕರ್ನಾಟಕದಲ್ಲಿ ಮೌಲಿಕವಾಗಿ ಹುಟ್ಟಿಕೊಂಡ ಈ ಸಾಮ್ರಾಜ್ಯವು ತನ್ನ ವೈಭವವನ್ನು ದಕ್ಷಿಣ ಭಾರತದಲ್ಲಿ ಮತ್ತು ದಕ್ಷಿಣ ಹೊರಗೂ ಹರಡಿತು. ರಾಷ್ಟ್ರಕೂಟ ಎಂಬ ಹೆಸರಿನ ಮೂಲ ಅರ್ಥ ರಾಷ್ಟ್ರ ಎಂದರೆ ರಾಜ್ಯ, ಕೂಟ ಎಂದರೆ ಸಂಘ ಎಂಬ ಶಬ್ದಗಳಿಂದ ಹುಟ್ಟಿದಂತೆ ತೋರುತ್ತದೆ. ಇವರ ಆರಂಭದ ಕಾಲದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯವು ಕ್ರಿಸ್ತಶಕ 753ರಲ್ಲಿ ದಂತಯುದ್ಧದ ಮೂಲಕ ಹುಟ್ಟಿಕೊಂಡಿತು. ಈ ಸಾಮ್ರಾಜ್ಯದ ಮೂಲ ಸ್ಥಾನವು ಮಹಾರಾಷ್ಟ್ರದ ಎಲ್ಲೋರದ ಬಳಿ ತೋರುತ್ತದೆ. ದಂತಯುದ್ಧದ ನಂತರ ಅವನ ಜನ್ಮಜಾತಿ ರಾಷ್ಟ್ರಕೂಟರು ಶಕ್ತಿಶಾಲಿ ಸಾಮ್ರಾಜ್ಯವನ್ನು ಕಟ್ಟಿದರು. ಇದರಲ್ಲಿ ಮೂರ್ತಿರಾಜ, ನೃಪತುಂಗ, ಅಮೋಘವರ್ಷ, ಮೊದಲನೇ ಕೃಷ್ಣ ಪ್ರಮುಖ ಶಾಸಕರಾಗಿದ್ದಾರೆ. ಇನ್ನು ಇವರ ಸಾಂಸ್ಕೃತಿಕ ವೈಭವವನ್ನು ನೋಡೋದಾದರೆ, ರಾಷ್ಟ್ರಕೂಟ ಸಾಮ್ರಾಜ್ಯದ ಕಾಲದಲ್ಲಿ ಕಲಾ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಶೈಲಿ ತನ್ನ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿತ್ತು. ಇದಕ್ಕೆ ನಿರ್ದೇಶನವೆಂಬಂತೆ ಎಲ್ಲೋರದನ ಕೈಲಾಸನಾಥ ದೇವಾಲಯ ಇದಕ್ಕೆ ಉತ್ತಮ ನಿರ್ದೇಶನ ಎಂದು ತೋರುತ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ಪ್ರಾಕೃತ ಭಾಷೆಗಳಿಗೆ ಪ್ರೋತ್ಸಾಹ ದೊರಕಿತು. ಜೈನ ಧರ್ಮದ ಅಧಿಪತಿಯಾಗಿ ಪ್ರಸಿದ್ಧವಾದ ಅಮೋಘವರ್ಷನ ರಾಜ್ಯದಲ್ಲಿ ಜೈನ ಸಾಹಿತ್ಯಕ್ಕೆ ವಿಶೇಷ ಉತ್ತೇಜನ ದೊರಕಿತು. ಕವಿಗಳು, ತಾತ್ವಿಕರು, ಲೇಖಕರಿಗೆ ದತ್ತಿಗಳನ್ನು ನೀಡಲಾಗುತ್ತಿತ್ತು. ಇನ್ನು ಇವರ ಆರ್ಥಿಕ ಮತ್ತು ಸೈನಿಕ ಶಕ್ತಿಯನ್ನು ನೋಡುವುದಾದರೆ, ರಾಷ್ಟ್ರಕೂಟರು ವ್ಯಾಪಾರ ಮತ್ತು ಆಸಳೆಗಳಿಗೆ ಮಹತ್ವದ ಪಾತ್ರವನ್ನು ವಹಿಸಿದ್ದರು. ಭಾರತೀಯ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದ ಮೂಲಕ ವಿದೇಶಗಳಿಗೆ ವ್ಯಾಪಾರ ನಡೆಸಿ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರು. ರಾಷ್ಟ್ರಕೂಟ ಸೈನಿಕ ಶಕ್ತಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಚಾಲುಕ್ಯರು ಮತ್ತು ಪಲ್ಲವರ ವಿರುದ್ಧ ಹೋರಾಟಗಳಲ್ಲಿ ಇವರು ಪ್ರಮುಖವಾದ ಪಾತ್ರವನ್ನು ತೋರುತ್ತದೆ. ಇನ್ನು ಇವರು ಪತನವನ್ನು ನೋಡೋದಾದರೆ, 10ನೇ ಶತಮಾನದ ಮಧ್ಯದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಶಕ್ತಿಗೆ ಧಕ್ಕೆ ಉಂಟಾಯಿತು. ನಂತರದ ಶತಮಾನದಲ್ಲಿ ರಾಜಕೀಯ ಗೊಂದಲ, ಅಂತಃಕೂಟದ ಸ್ಪರ್ಧೆ ಮತ್ತು ಹೊರಗಿನ ಆಕ್ರಮಣಗಳು ಈ ಸಾಮ್ರಾಜ್ಯವನ್ನು ಪತನಗೊಳಿಸಿದವು. ಚಾಲುಕ್ಯರು ಮತ್ತು ಇತರ ಹೋಬಳಿಗಳಿಂದ ರಾಷ್ಟ್ರಕೂಟರ ಸಾಮ್ರಾಜ್ಯವು ತನ್ನ ಅಂತ್ಯವನ್ನು ಕಂಡಿತು. ಇನ್ನು ರಾಷ್ಟ್ರಕೂಟರ ಆಧುನಿಕ ಭಾರತದ ಇತಿಹಾಸದ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ರಾಷ್ಟ್ರಕೂಟರು ಭಾರತದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಬಿಟ್ಟಿದ್ದಾರೆ. ಅವರ ಧಾರ್ಮಿಕ ಕಾಲದ ಶಿಲ್ಪಕಲೆ, ಸಾಹಿತ್ಯ ಮತ್ತು ಧಾರ್ಮಿಕ ಶ್ರೇಷ್ಠತೆ ಇಂದು ನಮಗೆ ಮಾರ್ಗದರ್ಶಕವಾಗಿದೆ. ಈ ಸಾಮ್ರಾಜ್ಯವು ದಕ್ಷಿಣ ಭಾರತದ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದ್ದು, ಭಾರತೀಯ ಇತಿಹಾಸದ ಅಧ್ಯಾಯದಲ್ಲಿ ಅಜ್ಜಾಯಿತ ಚಿಹ್ನೆಯಾಗಿದೆ. ರಾಷ್ಟ್ರಕೂಟ ಸಾಮ್ರಾಜ್ಯವು ವೈಭವ ಮತ್ತು ಮಹತ್ವವನ್ನು ತಿಳಿಯುವುದು ನಮ್ಮ ಇತಿಹಾಸವನ್ನು ಗುರುತಿಸುವುದು ಬಹಳ ಮುಖ್ಯವಾಗಿದೆ. ಇಷ್ಟು ರಾಷ್ಟ್ರಕೂಟರ ಇತಿಹಾಸ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.